ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಇವತ್ತು ದಾಲ್ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಆಲ್ರೆಡಿ. ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 6 ರಿಂದ 7 ಚಪಾತಿ ಹಾಕ್ಬೋದು. ಮತ್ತೆ ದಾಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಫಸ್ಟ್ ಸಾಸಿವೆ, ಜೀರಿಗೆ, ಅರಿಶಿನ ಮತ್ತೆ ಉಪ್ಪು. ಇಲ್ಲಿ ನೋಡಿ ಫ್ರೆಂಡ್ಸ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಇಲ್ಲ, ಅದಕ್ಕೆ ಶುಂಠಿನ ತುರಿದಿಟ್ಟಿದ್ದೀನಿ. ಮತ್ತೆ ಇದು ಕುಕ್ಕರ್ ಒಳಗಡೆ ಏನಿದೆ ಅಂದ್ರೆ ಬೇಳೆ ಇದೆ. ಟನ್ ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಈ ತ್ಯಾವ ಎಲ್ಲ ಹೋಗ್ಬೇಕು, ಅವಾಗ ಎಣ್ಣೆ ಹಾಕ್ಬೇಕು. ಆರಲ್ಸ್ ಎಣ್ಣೆ ಎಲ್ಲ ನೆಲಕ್ಕೆ ಚೆಲ್ಲುತ್ತೆ, ಮನೆ ಎಲ್ಲ ಮತ್ತೆ ಒರ್ಸಕ್ಕಾಗಲ್ಲ. ಇದೆಲ್ಲ ಡ್ರೈ ಆಗಲಿ, ಲೆಟ್ಸ್ ವೇಟ್ ಅಂಟಿಲ್ ದೆನ್. ಇವಾಗ ಬಾಂಡ್ಲಿ ಎಲ್ಲ ಫುಲ್ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಅಲ್ಲಿವರೆಗೂ ವೇಟ್ ಮಾಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಲೈಟಾಗಿ ಸುಮ್ಮನೆ ಫ್ರೈ ಮಾಡ್ಕೊಳ್ಳಿ, ಅದು ಕಲರ್ ಬ್ರೌನ್ ಬರೋದು. ಶುಂಠಿ ಪೇಸ್ಟ್, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಯಾವಾಗ ಇದ್ದಂಗೆ ನಾನು ಕೈಯೇ ಬಳಸೋದು ಫ್ರೆಂಡ್ಸ್, ಉಪ್ಪು ಹಾಕೋದಕ್ಕೆ. ಬಿಕಾಸ್ ನನ್ನ ಕೈಯಲ್ಲಿ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಬೇಳೆನ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ತೀವಿ. ಮಾಡ್ತಾ ಇದ್ದೀನಿ.